ದಯವಿಟ್ಟು 1 ನಿಮಿಷ ಸಮಯ ಮಾಡಿಕೊಂಡು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಉಪಯುಕ್ತವಾಗಿರೋ ಮಾಹಿತಿ ಇಲ್ಲಿದೆ. ಪ್ರತಿದಿನ ನಿಮ್ಮ ದಿನನಿತ್ಯ ಆಹಾರದಲ್ಲಿ 1 ನಿಂಬೆಹಣ್ಣಿನ ಸೇವನೆ ಮಾಡಿ. ಉರಿ ಮೂತ್ರ ಆಗಿದ್ದರೆ 1 ಚಮಚ ಕಲ್ಲು ಸಕ್ಕರೆ ಜೊತೆಗೆ 4 ರಿಂದ 5 ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ 1 ಗ್ಲಾಸ್ ನೀರಿಗೆ ಹಾಕಿಕೊಂಡು ಕರಗಿದ ನಂತರ ಕುಡಿಯಿರಿ. ಚಪಾತಿ ಮೃದುವಾಗಿ ಬರಲು ಹಾಗೂ ರುಚಿ ಹೆಚ್ಚಲು ಅರ್ಧ ಹಾಲು ಹಾಗೂ ಅರ್ಧ ನೀರಿನೊಟ್ಟಿಗೆ ಹಿಟ್ಟನ್ನು ಕಲಸಿ ಚಪಾತಿಯನ್ನು ತಯಾರಿಸಿ. ಪ್ರತಿದಿನ ಸಾಧ್ಯವಾದಷ್ಟು ಜೋಳ, ರಾಗಿ, ಸಜ್ಜೆ ಇಂತಹ ಹಿಟ್ಟಿನಿಂದ ಮಾಡಿದ ಆಹಾರವನ್ನು ಸೇವಿಸಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತಲೆ ಸ್ನಾನ ಮಾಡಿದ ನಂತರ ತಲೆಗೆ ಟಾವೆಲ್ ಕಟ್ಟುವುದರಿಂದ ಕೂದಲಿಗೆ ಹೊಳಪು ಬರುತ್ತದೆ. ಟಿವಿ ನೋಡುವಾಗ ಸಣ್ಣ ಮಕ್ಕಳಾದರೂ ಸರಿ, ದೊಡ್ಡವರಾದರೂ ಸರಿ, ಸಾಧ್ಯವಾದಷ್ಟು ದೂರ ಕೂತುಕೊಂಡು ನೋಡುವುದು ಉತ್ತಮ. ಮನೆಯ ಮುಂದೆ ಚಪ್ಪಲಿ ಬೋರಲು ಬಿದ್ದಿದ್ದರೆ ಅದನ್ನು ಹಾಗೆ ಬಿಡಬಾರದು. ಆದಷ್ಟು ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗುವ ಅಭ್ಯಾಸವನ್ನು ಬಿಡುವುದು ಉತ್ತಮ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.